ಸನ್ರೈಸರ್ಸ್ ಹೈದರಾಬಾದ್ ಅನ್ನೋ ಟೀಮಲ್ಲಿ ಎಲ್ಲ ಪ್ಲೇಯರ್ಸ್ಗಳು ತುಂಬಾ ಚೆನ್ನಾಗಿದ್ದಾರೆ. ಅಂದ್ರೆ ಯಾರಿಗೂ ಕೂಡ ಈ ಮಟ್ಟಕ್ಕೆ ಬರುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಪ್ಲೇಯರ್ಸ್ ಅಷ್ಟು ಚೆನ್ನಾಗಿರೋದ್ರಿಂದ ಫಸ್ಟ್ ಸೆಕೆಂಡ್ ಥರ್ಡ್ ರಲ್ಲಿ ಅವರು ಬರ್ತಾರೆ ಅಂತ ಅನ್ಕೊಳ್ಳಿ. ಏನ್ ಇರ್ಬೋದು ಅಂತ, ಏನ್ ಸಮಸ್ಯೆ ಇರ್ಬೋದು ಅಂತ? ಮೇನ್ಲಿ ಓವರ್ ಕಾನ್ಫಿಡೆನ್ಸ್ ಆಗುತ್ತೆ. ನಮ್ಮ ಟೀಮಲ್ಲಿ ಸಖತ್ತಾಗಿದ್ದಾರೆ ಬಿಡುಗರು ಅನ್ನೋದು ಯಾವತ್ತು ಬರುತ್ತೋ ಅವಾಗ ಆಟೋಮೆಟಿಕಲಿ ಅದು ಡೆಮೋಲೇಶ್ ಆಗ್ತಾ ಹೋಗ್ತಾ ಆಗುತ್ತೆ. ಸೊ ಕಾನ್ಫಿಡೆನ್ಸ್ ನ ಯಾವತ್ತು ಹಂಗೆ ಬರೀ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು ಹೊರತು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಸೊ ಹೈದರಾಬಾದ್ ಮೇಲೆ ಆಗಿದ್ದು ಅದೇ. ಓಪನಿಂಗ್ ಬ್ಯಾಟ್ಸ್ಮನ್ ಟ್ರಾವಿಸ್ ಹೆಡ್ ಮತ್ತೆ ಶರ್ಮಾ ಇಬ್ಬರು ನಿಂತ್ಕೊಂಡ್ರೆ ಸಾಕು, 6 ಓವರ್ಗೆ ಸ್ಟಾರ್ಟಿಂಗ್ ಪವರ್ ಪ್ಲೇ 80-90 ಬರುತ್ತೆ ಅಂತ ಇದ್ರು. ಆದ್ರೆ ಏನಾಗಿದ್ದಲ್ಲಿ ಎಲ್ಲಾ ಮ್ಯಾಚಸ್ ಅಲ್ಲೂ ಬರ್ಲಿಲ್ಲ. ಒಂದೇ ಒಂದು ಮ್ಯಾಚ್ 240 ಸಮಥಿಂಗ್ ಹೊಡೆದ್ರು. ಅದ್ ಬಿಟ್ರೆ ಇನ್ನು ಹೈದರಾಬಾದ್ ಅಂತ ಹೇಳ್ಕೊಳ್ಳೋ ಸ್ಕೋರ್ ಎಲ್ಲಿ ಇಲ್ಲ. ಸೊ ಈಗ ನಮ್ಮ RCB ಅವರು ಅಂದ್ರೆ ಸ್ವಲ್ಪ ಈಗ ಕನ್ಸಿಸ್ಟೆಂಟ್ ಇದೆ, ಎಲ್ಲರ ಪರ್ಫಾರ್ಮೆನ್ಸ್ ತುಂಬಾ ಗುಣಮಟ್ಟದಲ್ಲಿದೆ. ಸೊ ಅದೊಂಥರ ಯಾವ್ದೋ ಸಿಮೆಂಟ್ ಬರ್ತಾರದಲ್ಲ, ಸದೃಢ ಸಿಮೆಂಟ್ ಅಂತ, ಆತರ ನಮ್ಮ RCB ಅವ್ರದ್ದು ಒಳ್ಳೆ ಗಟ್ಟಿಯಾಗಿದೆ ಬೇಸಿಗೆ. ಓಕೆ, ನೀವು ಹೇಳಿ. ಈಗ RCB ಅಂದ್ರೆ ಇಷ್ಟ ಅಂತ ಹೇಳಿದ್ರಿ. ಸೊ RCB ಎಷ್ಟು ಹೊಡಿಬಹುದು ಇವತ್ತು? 180 ಹೊಡಿತಾರೆ. 180 ಸಾಕಾ? ಇನ್ನೂ ಜಾಸ್ತಿ ಬೇಡವಾ? ಇನ್ನ ಬೇಕು. ಇನ್ನು 300 ಟಚ್ ಆಗ್ಬೇಕು, ಆವಾಗ್ಲೇ ಒಂದು ಮಜಾ.